ವೆಲ್ಕಮ್ ಟು ಯುನಿಕ್ವೆಲ್. ಫ್ರೆಂಡ್ಸ್, ಇವತ್ತು ನಾವು ಮೋತಿಲಾಲ್ ಸಾಫ್ಟ್ವೇರ್ ಅಲ್ಲಿ ಹೇಗೆ ಆರ್ಡರ್ ಪ್ಲೇಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮೋತಿಲಾಲ್ ಓಸ್ವಾಲ್ ಅವರ ಸಾಫ್ಟ್ವೇರ್ ಏನಿದೆ ಓರಿಯನ್ ಲೈಟ್, ಅದನ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಕೆಲವೊಂದು ಬೇಸಿಕ್ಸ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಲಾಸ್ಟ್ ವೀಕ್ ವಿಡಿಯೋ ರೆಫರೆನ್ಸ್ ಇರುತ್ತೆ, ಆ ರೆಫರೆನ್ಸ್ ಲಿಂಕ್ ನಾನು ಕೆಳಗಡೆ ಶೇರ್ ಮಾಡಿದ್ದೀನಿ. ಆ ಒಂದು ರೆಫರೆನ್ಸ್ ಲಿಂಕ್ ಅಲ್ಲಿ ನೀವು ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಈ ಒಂದು ಸಾಫ್ಟ್ವೇರ್ ಓಪನ್ ಮಾಡೋದು ಹೇಗೆ, ಪಾಸ್ವರ್ಡ್ ಹೇಗೆ ಹಾಕ್ಬೇಕು, ಪ್ರತಿಯೊಂದು ನಾನು ತೋರಿಸ್ಕೊಟ್ಟಿದ್ದೀನಿ. ರೈಟ್, ಸೊ ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದು ಒಂದು ಮೇನ್ ಸ್ಕ್ರೀನ್ ಓಪನ್ ಆಗುತ್ತೆ. ಮೇನ್ ಸ್ಕ್ರೀನ್ ಓಪನ್ ಆಗಿದ ತಕ್ಷಣ ನಿಮ್ಗೆ ಯಾವುದೇ ಒಂದು ಮಾರ್ಕೆಟ್ ವಾಚ್ ಇರೋದಿಲ್ಲ. ಸೊ ಜಸ್ಟ್ ನಿಮ್ಗೆ ಮಾರ್ಕೆಟ್ ವಾಚ್ ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಬಂದು ಕ್ರಿಯೇಟ್ ಅಂತ ಕೊಡ್ಬೇಕು. ಕ್ರಿಯೇಟ್ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ವಾಚ್ ಲಿಸ್ಟ್ ಕೊಡ್ತಾ ಇದ್ದೀನಿ. ಇವತ್ತಿನ ಡೇಟ್ ಕೊಡ್ತಾ ಇದ್ದೀನಿ, ಜುಲೈ 3 ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಬ್ಲಾಂಕ್ ವಾಚ್ ಲಿಸ್ಟ್ ಅಥವಾ ಒಂದು ಫೈಲ್ ಫೋಲ್ಡರ್ ಅಂತ ಕರಿತೀವಿ. ಸೊ ಇವಾಗ ನೀವು ಯಾವ್ದಾದ್ರು ಒಂದು ಫೋಲ್ಡರ್ ಇಟ್ಕೊಂಡಿದ್ದೀರಾ, ಅಲ್ಲಿ ಕೆಲವೊಂದು ಫೈಲ್ಸ್ ನ ಸೇವ್ ಮಾಡ್ಕೊಳ್ತೀರಾ. ಹಾಗೆ ಇದನ್ನ ನಾವು ಮಾರ್ಕೆಟ್ ವಾಚ್ ಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ನನಗೆ ಯಾವ್ಯಾವ ಸ್ಕ್ರಿಪ್ಟ್ ನಾನು ಟ್ರೇಡ್ ಮಾಡ್ಬೇಕು ಆ ಸ್ಕ್ರಿಪ್ಟ್ ನ ನಾನು ಸೇವ್ ಮಾಡ್ಕೊಳ್ತೀನಿ. ಸೊ ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಪ್ರೆಸ್ ಮಾಡ್ತಾ ಇದೀನಿ. ಈ ಆರೋ ಮಾರ್ಕ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನನಗೆ ಎಕ್ಸ್ಚೇಂಜ್ ಇರುತ್ತೆ, NSE ಅಂಡ್ BSE ಎರಡೂ ಎಕ್ಸ್ಚೇಂಜ್ ಅಲ್ಲೂ ನಾನು ಟ್ರೇಡ್ ಮಾಡ್ಬೋದು. ಹಾಗಾಗಿ ಯೂಶುವಲ್ ಆಗಿ NSE ಚೂಸ್ ಮಾಡ್ಕೊಳ್ತಾ ಇದೀನಿ. ಇಲ್ಲಿ ಈಕ್ವಿಟಿ, ಫ್ಯೂಚರ್, F&O ಪ್ರತಿಯೊಂದು ಇರುತ್ತೆ. ಸೊ ನಾವು ಈಕ್ವಿಟಿನೇ ಮಾಡ್ತಾ ಇರೋದ್ರಿಂದ ನೋಡಿ, ಇಲ್ಲಿ ಈಗ ನಾನೇನ್ ಮಾಡ್ತಾ ಇದ್ದೀನಿ, ಆಕ್ಸಿಸ್ ಬ್ಯಾಂಕ್ ಬಂತಲ್ವಾ, ಆಕ್ಸಿಸ್ ಬ್ಯಾಂಕ್ ಅಂತ ಬಂತು. ನಾನು ಇದನ್ನ ನೋಡಿ, ಇಲ್ಲಿ NSE ಟ್ರೇಡ್ ಮಾಡ್ಬೋದು, BSE ಟ್ರೇಡ್ ಮಾಡ್ಬೋದು. ಸೊ ನಾವ್ ಯಾವಾಗ್ಲೂ NSE ನೇ ಜಾಸ್ತಿ ಮಾಡೋದ್ರಿಂದ NSE ಗೆ ಪ್ರಿಯಾರಿಟಿ ಕೊಡ್ತಾ ಇದೀನಿ. ನೋಡಿ, ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಈಕ್ವಿಟಿ, ಜಸ್ಟ್ ಇಲ್ಲಿ ಈ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡ್ಬೇಕು. ನೀವು ಇಲ್ಲಿ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬಂತು ಆಕ್ಸಿಸ್ ಬ್ಯಾಂಕ್. ಇಲ್ಲಿ ನನಗೆ ಆಕ್ಸಿಸ್ ಬ್ಯಾಂಕ್ ಫುಲ್ ನೇಮ್, ಶಾರ್ಟ್ ನೇಮ್ ಈ ತರ ಡಿಫ್ರೆಂಟ್ ಇದೆ. ನನ್ಗೆ ಇಲ್ಲಿ ಏನೇನ್ ಬೇಡವೋ ಅದನ್ನ ನಾವು ಕಾಲಮ್ ಸೆಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ರೈಟ್ ಕ್ಲಿಕ್ ಮಾಡ್ತಾ ಇದೀನಿ, ರಿಮೂವ್ ದಿಸ್ ಕಾಲಮ್. ನನಗೆ NSE ಎಕ್ಸ್ಚೇಂಜ್ ಅಂತ ನೋಡ್ಬೇಕಾ? ಎಸ್, ಅದು ಇಂಪಾರ್ಟೆಂಟ್ ಇದೆ. ಸ್ಕ್ರಿಪ್ಟ್ ಕೋಡ್ ನನಗೆ ಬೇಡ ಅನ್ಕೊಳ್ತಾ ಇದೀನಿ. ಸೊ ಯಾರಿಗೆ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ಶಾರ್ಟ್ ನೇಮು ನಾನು ತೆಗ್ದ್ಬಿಡ್ತಾ ಇದೀನಿ. ಸೊ ನಿಮ್ಗೆ ಏನೇನ್ ಬೇಕು ಅಂತ ಇಲ್ಲಿ ತೋರಿಸ್ತಾ ಇದೀನಿ. ಬೈ ರೇಟ್, ಬೈ ಕ್ವಾಂಟಿಟಿ, ಸೆಲ್ ರೇಟ್, ಸೆಲ್ ಕ್ವಾಂಟಿಟಿ. ಸೊ ಯೂಶಲಿ ನಾನು ಬೈ ಕ್ವಾಂಟಿಟಿ, ಸೆಲ್ ಕ್ವಾಂಟಿಟಿ, ನನಗೆ ಜನರಲ್ ಆಗಿ ನಾನು ಆಸ್ ಎ ಟ್ರೇಡಿಂಗ್ ಗೆ ನನ್ಗೆ ಏನ್ ಬೇಕು ಅಂತ ನೋಡ್ಕೊಳ್ತಾ ಇದೀನಿ. ಈ ತರ ನಿಮ್ಗೆ ಸೊ ಯಾವ್ದು ಬೇಕು ಬೇಡ ಅಂತ ನೋಡ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಆಸ್ ಎ ಟ್ರೇಡಿಂಗ್ ನನಗೆ ಬೇಕಾಗಿರೋದು ಒಂದು ಬೈ ಸೆಲ್ ವಿಂಡೋ, ಚಾರ್ಟ್ ಅಂತ ಕರಿತೀವಿ ಈ ಸಿಂಬಲ್, ಎಕ್ಸ್ಚೇಂಜ್ ಯಾವ ಎಕ್ಸ್ಚೇಂಜ್ ಅಲ್ಲಿ ಮಾಡ್ತಾ ಇದೀನಿ, ಫುಲ್ ನೇಮ್. ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕ್ ಅಂದ್ರೆ ಫುಲ್ ನೇಮ್ ಕಾಣಿಸ್ತಾ, ಈಕ್ವಿಟಿನ, ಫ್ಯೂಚರ್, ಡೆರಿವೇಟಿವ್ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಬೈ ರೇಟ್ ಟು ಸೆಲ್ ರೇಟ್ ಬೇಕು, LTP, ಹೈ, ಲೋ, ಓಪನ್, ಕ್ಲೋಸ್. ಇದಿಷ್ಟು ನನಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರು ಆಪ್ಷನ್ ಟ್ರೇಡ್ ಮಾಡ್ತಾ ಇರ್ತೀವಿ ಅಂದ್ರೆ ಅವ್ರಿಗೆ ಕೆಲವೊಂದು ಇಂಪಾರ್ಟೆಂಟ್ ಇರುತ್ತೆ. ಟ್ರೇಡ್ ವ್ಯಾಲ್ಯೂಮ್ ಆಗ್ಬೋದು ಅಥವಾ ಸ್ಟ್ರೈಕ್ ಪ್ರೈಸ್ ಆಗ್ಲಿ, ಈ ತರ ಎಲ್ಲ ನಮ್ಗೆ ಯಾವ್ದಾದ್ರು ಬೇಡವೋ ಅದನ್ನ ನಾನು ತೆಗೆದು ಬಿಡ್ಬೋದು. ರಿಮೂವ್ ಕಾಲಮ್ ನೋಡಿ, ಟ್ರೇಡ್ ವ್ಯಾಲ್ಯೂಮ್ ನಾನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ. ಲಾಸ್ಟ್ ಟ್ರೇಡೆಡ್ ಟೈಮ್, ಅಪ್ಡೇಟೆಡ್ ಟೈಮ್ ಇದೆಲ್ಲ ನನಗೆ ಬೇಡ ಅಲ್ವಾ. ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್, ಎಕ್ಸ್ಪೈರಿ ಡೇಟ್, ಸ್ಟ್ರೈಕ್ ಪ್ರೈಸ್ ಎಲ್ಲ ಬೇಕಲ್ವಾ. ಬಟ್ ಇಲ್ಲಿ ಫುಲ್ ನೇಮ್ ಅಂತ ಬಂದಾಗ ವಿತ್ ಎಕ್ಸ್ಪೈರಿ ಡೇಟ್ ವಿತ್ ಸ್ಟ್ರೈಕ್ ಪ್ರೈಸ್ ಬಂದ್ಬಿಡುತ್ತೆ, ಕಾಲ ಪುಟ್ಟ ಅಂತ. ಹಾಗಾಗಿ ಡಬಲ್ ಬೇಡ ಅಂತ ತೆಗಿತಾ ಇದ್ದೀನಿ ಅಷ್ಟೇ. ಯಾರಿಗಾರು ಓಪನ್ ಇಂಟ್ರೆಸ್ಟ್ ಬೇಕು ಅಂದ್ರೆ ಅದನ್ನೆಲ್ಲ ನೀವು ಇಲ್ಲಿ ಸೇವ್ ಮಾಡ್ಕೊಳ್ಬಹುದು. ಓಕೆನಾ? ನಿಮ್ಗೆ ಯಾವ್ದಾದ್ರು ಬೇಕಂದ್ರೂ ಇಲ್ಲಿ ಆಡ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ರಿಮೂವ್ ಮಾಡ್ಬಿಟ್ವಿ. ಸೊ ಯಾವ್ದೋ ಒಂದು ಬೇಕಾಗಿತ್ತು, ಡೈರೆಕ್ಟ್ ಆಗಿ ನೀವು ಇಲ್ಲಿಂದ ತಗೊಂಡ್ ಡ್ರ್ಯಾಗ್ ಮಾಡಿದ್ರು ಬರುತ್ತೆ. ಸೊ ಇದು ಸೆಟ್ ಮಾಡ್ಕೊಂಡು ಒಂದ್ಸರಿ ನೀವೇನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡಿ, ಇದ್ರ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡಿ, ಬೆಸ್ಟ್ ಫಿಟ್ ಅಂತ ಕೊಡಿ. ಫಿಟ್ ಆಲ್ ಕಾಲಮ್ಸ್ ನೋಡಿ, ಎಲ್ಲಾ ಕಾಲಮ್ಸ್ ಫಿಟ್ ಆಯ್ತೀನಿ. ರೈಟ್, ಈಗ ಇದು ನಿಮ್ಗೆ ಯಾವಾಗ್ಲೂ ನೀವು ಜುಲೈ 3 ಅನ್ನು ಮಾರ್ಕೆಟ್ ವಾಚ್ ಹಾಕಿದ ತಕ್ಷಣ ಇದು ಡಿಫಾಲ್ಟ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ನೋಡಿ, ಬೈ ರೇಟ್, ಸೆಲ್ ರೇಟ್, LTP, ಹೈ, ಲೋ, ಓಪನ್, ಕ್ಲೋಸ್. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಮಾತ್ರ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಸೆಂಟ್ ಚೇಂಜ್ ಇಲ್ಲಿ ತಗೊಳ್ತಾ ಇದೀನಿ, ಪರ್ಸೆಂಟೇಜ್. ಈ ತರ ನೀವು ಓಪನ್, ಹೈ, ಲೋ, ಕ್ಲೋಸ್. ಓಪನ್ ಅಂದ್ರೆ ಇವತ್ತಿನ ಹೈ, ಇವತ್ತಿನ ಲೋ, ಎಸ್ಟರ್ಡೇ ಕ್ಲೋಸಿಂಗ್. ನೆಟ್ ಚೇಂಜ್ ಕಂಪೇರಿಟಿವ್ಲಿ ಎಷ್ಟು ರೂಪಾಯಿ ಚೇಂಜ್ ಆಗಿದೆ ಅಂತ ಈ ತರ ಸೆಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ಸೇವ್ ಅಂತ ಕೊಡ್ಬೇಕು. ಇಲ್ಲಿ ಸೇವ್ ಲೇಔಟ್ ಅಂದ್ರೆ
ನಿಮ್ಗೆ ಇದು ಪರ್ಮನೆಂಟ್ ಫಿಕ್ಸ್ ಆಗುತ್ತೆ. ನಿಮ್ಗೆ ಯಾವಾಗ ಬೇಕಂದ್ರೂ ಓಪನ್ ಮಾಡಿದ ತಕ್ಷಣ ಇದೇ ತರ ಇರುತ್ತೆ. ಸೊ ರೈಟ್, ಈಗ ನಾನು ಫಸ್ಟ್ ಒಂದು ಈಕ್ವಿಟಿನ ಹೇಗೆ ಬೈ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಕ್ಸಿಸ್ ಬ್ಯಾಂಕ್ ಈಕ್ವಿಟಿ, ಆಕ್ಸಿಸ್ ಬ್ಯಾಂಕ್ ಮತ್ತೆ ಇಲ್ಲಿ ಹಾಕ್ತಾ ಇದ್ದೀನಿ. ಆಕ್ಸಿಸ್ ಬ್ಯಾಂಕ್ ನೋಡಿ, ಇಲ್ಲಿ ಕಾಂಟ್ರಾಕ್ಟ್ ಡೇಟ್ ಬಂತ. ನಾವೀಗ ಯಾವ ಮಂತ್ ಕಾಂಟ್ರಾಕ್ಟ್ ಅಲ್ಲಿ ಇದೀವಿ? ಜುಲೈ ಕಾಂಟ್ರಾಕ್ಟ್, ಕರೆಕ್ಟ್ ಅಲ್ವಾ? ಜುಲೈ. ಫ್ಯೂಚರ್ ಸ್ಟಾಕ್ಸ್ ಅಂತ ಹಾಕಿದ ತಕ್ಷಣ ಜುಲೈ ಕಾಂಟ್ರಾಕ್ಟ್ ಬಂತಲ್ವಾ ಇಲ್ಲಿ ನೋಡಿ, 30 ಜುಲೈ. ಈಗ ಇದ್ರದ್ದೇ ನಾನೊಂದು ಆಪ್ಷನ್ ಆಗ್ತಾ ಇದ್ದೀನಿ. ಓಕೆ, ಆಕ್ಸಿಸ್ ಬ್ಯಾಂಕ್. ನಿಮ್ಗೆ ಯಾವ್ದಾದ್ರು ಆಕ್ಸಿಸ್ ಬ್ಯಾಂಕ್ ಆಪ್ಷನ್ ಬೇಕು ಅಂದ್ರೆ ಇಲ್ಲಿ ಬಂದ್ಬಿಟ್ಟು 450 ಕಾಲ್ 450 ಅಂತ ಪ್ರೆಸ್ ಮಾಡಿ ಆಟೋಮೆಟಿಕ್ ಆಗಿ ಇಲ್ಲಿ ಬಂತು. ಕಾಲು ಪುಟ್ ಬಂದಿದೆ, ಯಾವ ಮಂತ್ ನೋಡ್ತಾ ಇದೀವಿ. ಸೊ ಇಲ್ಲಿ ಪ್ರೆಸ್ ಮಾಡ್ತಾ ಇದೀನಿ ಕಾಲು ಪುಟ್. ಇಲ್ಲಿ ನಾನು ಪ್ರೆಸ್ ಮಾಡಿದ ತಕ್ಷಣ ಆಕ್ಸಿಸ್ ಬ್ಯಾಂಕ್ ಕಾಲು ಪುಟ್ ಬಂತು ನೋಡಿ. ನಾನು ಅದಕ್ಕೆ ಎಷ್ಟೊಂದು ನೇಮ್ ತಗೊಳ್ಳಲ್ಲ, ಇಲ್ಲೇ ಕಾಣಿಸ್ತಾ ಇದೆಯಾ? ಕ್ಲಿಯರ್ ಇದೆ, ಕಾಂಟ್ರಾಕ್ಟ್ ಡೇಟ್ ಇದೆ, ಕಾಲ್ ಇದೆ, ಪುಟ್ ಇದೆ, ಎಲ್ಲಾನು ಇಲ್ಲೇ ಸಿಗುತ್ತೆ ನಿಮ್ಗೆ. ಅದಕ್ಕೆ ಫುಲ್ ನೇಮ್ ಒಂದಿದ್ರೆ ಸಾಕು. ಸೊ ಓಕೆ, ಫುಲ್ ನೇಮ್ ಇದ್ರೆ ಸಾಕು ನಿಮ್ಗೆ. ರೈಟ್, ಈಗ ಫಸ್ಟ್ ಈಕ್ವಿಟಿನ ಹೇಗೆ ಬೈ ಮಾಡೋದು ಅಂತ ನೋಡುತ್ತಾ ಇದೀನಿ ನೋಡಿ. ಫಸ್ಟ್ ನಿಮ್ಗೆ ಬೈ ಮಾಡ್ಬೇಕಂದಾಗ ಯಾವ ಸ್ಕ್ರಿಪ್ಟ್ ನ ಬೈ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೈ ಅಂತ ಇದೆ, ಅಥವಾ ನಿಮ್ಗೆ F1 ಅಂತ ಶಾರ್ಟ್ ಕಟ್ ಕೀ F1. ಇಲ್ಲಿ ಒಂದ್ಸರಿ ಫೈಲ್ ಎಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಸೇವ್ ಮಾಡ್ಬೇಕು ಅಂತ ಏನು ಇಲ್ಲ, ಆಟೋಮೆಟಿಕ್ ಸೇವ್ ಆಗುತ್ತೆ. ರೈಟ್, ನೋಡಿ ಇಲ್ಲಿ ಬೈ ಅಂತ ನೀವು ಇಲ್ಲೂ ಪ್ರೆಸ್ ಮಾಡ್ಬೋದು, ಬೈ ಅಂತ ವಿಂಡೋ ಬರುತ್ತೆ. ಇಲ್ಲ F1 ಅಂತ ನಿಮ್ಮ ಮಾನಿಟರ್ ಕೀನಲ್ಲಿ F1 ಪ್ರೆಸ್ ಮಾಡ್ಬೋದು, ಬರುತ್ತೆ. ಇಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರೋದು ನೋಡಿ, ಸೊ ಕೆಲವೊಂದು ಪಾಯಿಂಟ್ ಮಾತ್ರ. ಫಸ್ಟ್ ಪಾಯಿಂಟ್ ನೋಡಿ, ಲಿಮಿಟ್ ಅಂತ ಕರಿತೀವಿ. ಲಿಮಿಟ್ ಅಂತ ಹೇಳಿದ್ರೆ ಕರೆಂಟ್ ಪ್ರೈಸ್ ಅದಕ್ಕಿಂತ ಕಡಿಮೆ ಇರೋದು, ಕರೆಂಟ್ ಪ್ರೈಸ್ ಅದಕ್ಕಿಂತ ಕಡಿಮೆ. ಫಾರ್ ಎಕ್ಸಾಂಪಲ್ 427 ಟ್ರೇಡ್ ಆಗ್ತಾ ಇದೆ, ನಾನೇನ್ ಮಾಡ್ತಾ ಇದೀನಿ 420 ಬೇಕು ಅಂತ ನಾನು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾರ್ಮಲ್ ಅಂತ ಹೇಳಿದ್ರೆ ನಿಮ್ಗೆ ಹಣ ಎಷ್ಟು ಬೇಕು, 420 ರುಪೀಸ್ ನಿಮ್ಮ ಹತ್ರ ಹಣ ಬೇಕು ಅದನ್ನ ತಗೊಳಕ್ಕೆ. 420 ರುಪೀಸ್ ನಿಮ್ಮ ಹತ್ರ ಇಲ್ಲ ಅನ್ಕೊಳ್ಳಿ, ಅದಕ್ಕಿಂತ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಡಿವೈಡ್ ಬೈ 3 ಟೈಮ್ಸ್ 140 ರುಪೀಸ್ ಇದ್ರು ನೀವು ಬೈ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದ್ರೆ, ಇಲ್ಲ 420 ರುಪೀಸ್ ಇದ್ರು ಬೈ ಮಾಡ್ಬೋದು ಅಂತ ಅರ್ಥ. ನೋಡಿ ಇಲ್ಲಿ ಲಿಮಿಟ್ ಅಂತ ಆರ್ಡರ್ ಹಾಕ್ಬಿಟ್ಟು ಸಬ್ಮಿಟ್ ನಾನು ಕೊಟ್ಟಿದ ತಕ್ಷಣ ಹೇಳ್ತಾ ಇದೆ ಎಸ್. ನೋಡಿ ಇಲ್ಲಿ ಸಬ್ಮಿಟ್ ಆಯ್ತು. ಅದನ್ನ ಎಲ್ಲಿ ಚೆಕ್ ಮಾಡ್ಬೇಕು? ಇಲ್ಲಿ ಬಂದ್ಬಿಟ್ಟು ಆರ್ಡರ್ ಬುಕ್ ಅಂತ ಇದೆ, ಆರ್ಡರ್ ಬುಕ್. ಸೊ ನಾನು ಇಲ್ಲಿ ಆರ್ಡರ್ ಬುಕ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಬಂತು ನೋಡಿ ಆಕ್ಸಿಸ್ ಬ್ಯಾಂಕ್. ಇನ್ನ ನಿಮ್ಗೆ ಕನ್ಫರ್ಮ್ ಅಂತ ಇದೆ, ಎಕ್ಸಿಕ್ಯೂಟ್ ಆಗಿಲ್ಲ. ಯಾವಾಗ ನಿಮ್ಮ ಆರ್ಡರ್ ಬುಕ್ ಅಲ್ಲಿ ಕಾಣಿಸಲ್ವೋ ಅವಾಗ ಡೈರೆಕ್ಟ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ. ಸೊ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಕನ್ಫರ್ಮ್ ಬಂದಿದ ತಕ್ಷಣ ಕನ್ಫ್ಯೂಷನ್ ಆಗ್ಬೇಡಿ, ಅಲ್ಲಿ ಪೆಂಡಿಂಗ್ ಇದೆ ಅಂತ ಅರ್ಥ. ನೀವು ನೆಟ್ ಪೊಸಿಷನ್ ಹೋದ್ರೆ ಇಲ್ಲಿ ಕಾಣುತ್ತೆ ನಿಮ್ಗೆ. ನೆಟ್ ಪೊಸಿಷನ್ ಅಥವಾ ಟ್ರೇಡ್ ಬುಕ್ ಹೋದ್ರೆ ಯಾವ್ದಾದ್ರು ಬೈ ಆಗಿದ್ಯಾ? ಯಾವ್ದು ಆಗಿಲ್ಲ, ಬಟ್ ಆಕ್ಸಿಸ್ ಬ್ಯಾಂಕ್ ತೋರಿಸ್ತಾ ಇದೆ ಇನ್ನ ಎಕ್ಸಿಕ್ಯೂಟ್ ಆಗಿಲ್ಲ ಅಂತ ಅರ್ಥ. ದೆನ್ ನೀವು ಆ ಆರ್ಡರ್ ನೀವೇನ್ ಮಾಡ್ಬೋದು, ಒಂದು ಆ ಪ್ರೈಸ್ ಬೇಡ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಇವಾಗ ಎಲ್ಲಿ ಬರುತ್ತೆ, ಯಾವ ಸ್ಕ್ರಿಪ್ಟ್ ಇದೆಯೋ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಮಾಡಿಫೈ ಅಂತ ಮಾಡಿ. ಮಾಡಿಫೈ ಅಂತ ಮಾಡಿ ಈಗ 420 ಬೇಡ, ನನಗೆ 421 ಬೇಕು. ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಇಲ್ಲಿ ಹಾಕ್ಬೇಕು, ಸಬ್ಮಿಟ್ ನೋಡಿ. ಮತ್ತೆ ಇಲ್ಲಿಗೆ ಬಂತದು, ರೈಟ್ ಇಲ್ಲಿದೆ. ಈಗ ನನಗೆ ಇದು ಆರ್ಡರ್ ಬೇಡ, ರೈಟ್ ಕ್ಲಿಕ್ ಮಾಡ್ತೀನಿ, ಕ್ಯಾನ್ಸಲ್. ಕ್ಯಾನ್ಸಲ್ ಆಯ್ತಾ? ಈಗ ಮತ್ತೆ ನಾನೇನ್ ಮಾಡ್ತಾ ಇದ್ದೀನಿ, ಜುಲೈ 3ಗೆ ಬಂದೆ. ಈಗ ಆಕ್ಸಿಸ್ ಬ್ಯಾಂಕ್ ಫಸ್ಟ್ ಮೆಥಡ್ ಗೊತ್ತಾಯ್ತಲ್ವಾ? F1 ಅಂದ್ರೆ ಬೈ. ಸೊ ಲಿಮಿಟ್ ಅಂತ ಹೇಳಿದ್ರೇನು, ಕರೆಂಟ್ ಪ್ರೈಸ್ ಗಿಂತ ಕಡಿಮೆ ತಗೊಳ್ಳೋದಕ್ಕೆ ಲಿಮಿಟ್ ಪ್ರೈಸ್ ಅಂತ ಹಾಕ್ತಿವಿ. ಸೆಕೆಂಡ್ ನೋಡಿ, ಸ್ಟಾಪ್ ಲಾಸ್ ಆರ್ಡರ್ ಅಂತ ಇದೆ. ಸ್ಟಾಪ್ ಲಾಸ್ ಆರ್ಡರ್ ಅಂತ ಹಾಕಿದ ತಕ್ಷಣ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಲಿಮಿಟ್ ಅಂತ ಹೇಳಿದ್ರೆ ನಾನು ಏನಾದ್ರು ಇಲ್ಲಿ ಕ್ಲಿಕ್ ಮಾಡಕ್ಕಾಗತ್ತಾ? ಇಲ್ಲ. ಸ್ಟಾಪ್ ಲಾಸ್ ಆರ್ಡರ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಲ್ಲೊಂದು ಪ್ರೈಸ್ ಬರುತ್ತೆ. ಅಂದ್ರೆ ಮಾರ್ಕೆಟ್ 427 ನೋಡ್ತಾ ಇದೆ, ನನ್ಗೆ ಇವಾಗ ತಗೊಳಕ್ ಇಷ್ಟ ಇಲ್ಲ, ಒಂದು ಟೆಕ್ನಿಕಲ್ ಲೆವೆಲ್ ಅಥವಾ ನೀವು ಯಾವ್ದೋ ಒಂದು ಹೈಯರ್ ಪ್ರೈಸ್ ಅಲ್ಲಿ ಚೂಸ್ ಮಾಡ್ತಾ ಇದ್ದೀರಾ, ಅಲ್ಲಿ ನನ್ಗೆ ಬೈ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ನೀವು ಟ್ರಿಗರ್ ಪ್ರೈಸ್ ನ ಚೂಸ್ ಮಾಡ್ಬೇಕು. SL ಆರ್ಡರ್ ಫಾರ್ ಎಕ್ಸಾಂಪಲ್ 427 ಟ್ರೇಡ್ ಆಗ್ತಾ ಇದೆ, ನನ್ಗೆ 435ಗೆ ಬೇಕು. ಅವಾಗ ನಾನು ಏನ್ ಮಾಡ್ಬೇಕು, ನಿಮ್ಗೆ ಯಾವ ಪ್ರೈಸ್ ಚೂಸ್ ಮಾಡ್ತಾ ಇದೀರಾ ಆ ಪ್ರೈಸ್ ನ ಟ್ರಿಗರ್ ಪ್ರೈಸ್ ಅಲ್ಲಿ ಹಾಕ್ಬೇಕು. ಇದಕ್ಕಿಂತ ₹1 ಪ್ಲಸ್ 436 ಇಲ್ಲಿ ಹಾಕ್ಬೇಕು. ಕ್ವಾಂಟಿಟಿ ನಿಮ್ ಚಾಯ್ಸ್. ನಾರ್ಮಲ್ ಅಂತ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳೋದಕ್ಕೆ ಎಷ್ಟು ರೂಪಾಯಿ ಬೇಕು, 420 ಇಂಟು 10 ಕ್ವಾಂಟಿಟಿ ಅನ್ಕೊಳ್ಳಿ 4200. ನಿಮ್ಮ ಹತ್ರ ಫುಲ್ ಅಮೌಂಟ್ ಇಲ್ಲ ಅನ್ಕೊಳ್ಳಿ, ಡಿವೈಡ್ ಬೈ 3 ನಾರ್ಮಲ್ ಆಗಿ. ಇದು ಡಿಫ್ರೆಂಟ್ ಆಗ್ತಾ ಇರುತ್ತೆ, ಸಮ್ಟೈಮ್ಸ್ 4 ಇರುತ್ತೆ. ಸೊ ನಿಮ್ಗೆ ಜನರಲ್ ಆಗಿ ತೋರಿಸ್ತಾ ಇದೀನಿ. ನಿಮ್ಮ ಕರೆಂಟ್ ಪ್ರೈಸ್ ಗಿಂತ ಹಣ ಕಡಿಮೆ ಇತ್ತು ಅಂದ್ರೆ ನೀವು ನಾರ್ಮಲ್ ಯೂಸ್ ಮಾಡ್ಬೋದು. ಬಟ್ 1400 ರುಪೀಸ್ ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು. ಸೊ ಮಿನಿಮಮ್. ಈಗ 436ಗೆ ನಾನು ಆರ್ಡರ್ ಕೊಡ್ತಾ ಇದ್ದೀನಿ, ಸಬ್ಮಿಟ್ ಕೊಡ್ತಾ ಇದ್ದೀನಿ.
ಈಗ ನಾನು ಏನ್ ಮಾಡ್ಬೇಕು ಮತ್ತೆ ಆರ್ಡರ್ ಬುಕ್ ಒಂದ್ಸರಿ ನಾನು ಓಪನ್ ಮಾಡಿದ್ರೆ ಇಲ್ಲೇ ಇರುತ್ತೆ ಆರ್ಡರ್ ಬುಕ್ ಮತ್ತೆ ಬಂತ ಇಲ್ಲಿ 436.35 ಇದೆಯಾ ಅಂದ್ರೆ ನಿಮ್ಮ ಆರ್ಡರ್ ಇನ್ನ ಎಕ್ಸಿಕ್ಯೂಟ್ ಆಗಿಲ್ಲ ಕನ್ಫರ್ಮ್ ಅಂತ ಆಗಿದೆ ಎಕ್ಸಿಕ್ಯೂಟ್ ಆಗಿಲ್ಲ ಕಾಣಿಸ್ತಾ ಇದೆಯಾ ಸೊ ಹಾಗಾಗಿ ನೀವು ವೇಟ್ ಮಾಡ್ಬೋದು ಯಾವಾಗ ನಿಮ್ಗೆ ಆರ್ಡರ್ ಬುಕ್ ಅಲ್ಲಿ ಇಲ್ಲಿ ಆರ್ಡರ್ ಕಾಣಿಸಿಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗಿದೆ ಅಂತ ಅರ್ಥ ಸೊ ಆರ್ಡರ್ ಎಕ್ಸಿಕ್ಯೂಟ್ ಆಗ್ಬಿಟ್ಟಿದೆ ನೆಕ್ಸ್ಟ್ ಏನ್ ಆಕ್ಷನ್ ಬೇಕು ತಗೊಳ್ಬೇಕು ಅಂತ ರೈಟ್ ಸೊ ಮತ್ತೆ ನಾನು ಇದನ್ನ ರೈಟ್ ಕ್ಲಿಕ್ ಮಾಡ್ತೀನಿ ಮಾಡಿಫೈ ಬೇಕಂದ್ರೆ ಮಾಡಿಫೈ ಮಾಡ್ಬೋದು ಕ್ಯಾನ್ಸಲ್ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸಲ್ ಮಾಡ್ತಾ ಇದೀನಿ ನೋಡಿ ಕ್ಯಾನ್ಸಲ್ ಈಗಿಲ್ಲ ಮತ್ತೇನ್ ಮಾಡ್ತೀನಿ ಸೆಕೆಂಡ್ ಇದೇ ಆಕ್ಸಿಸ್ ಬ್ಯಾಂಕ್ ಮೇಲೆ F1 ಮಾಡ್ತಾ ಇದೀನಿ ಆರ್ಡರ್ ನಂಬರ್ ಆರ್ಡರ್ ಟೈಪ್ ಅಲ್ಲಿ ಲಾಸ್ಟ್ ಒನ್ ಮಾರ್ಕೆಟ್ ಅಂತ ಕರಿತೀವಿ ಮಾರ್ಕೆಟ್ ಆರ್ಡರ್ ಅಂತ ಹೇಳಿದ ತಕ್ಷಣ ನೋಡಿ ಇಲ್ಲಿ 427.7 ಟ್ರೇಡ್ ಆಗ್ತಾ ಇದೆ 6.5 ಇಲ್ಲಿ 7.5 ಕೇಳ್ತಾ ಇದಾರೆ ಇಲ್ಲಿಗಿಂತ 5 to 10 ಪೈಸೆ ಜಾಸ್ತಿ ಕೇಳ್ತಾ ಇದಾರ ಸೊ ನಾನ್ ಬೈ ಮಾಡ್ಬೇಕಾದ್ರೆ ಯಾವಾಗ್ಲೂ ಯಾವ ಪ್ರೈಸ್ ನನಗೆ ಬೇಕೋ ನೋಡಿ ಇಲ್ಲಿ 65 ಪೈಸಾ ಇಲ್ಲಿ ನೋಡಿ 25 ಪೈಸಾ ಡಿಫ್ರೆನ್ಸ್ ಬರ್ತಾ ಇರುತ್ತೆ ಸೊ ನಾನ್ ಸೆಲ್ ಹತ್ರ ನೋಡ್ಬೇಕು ನಂಗೆ 427 ರುಪೀಸ್ ಬೇಕು ಅಂದ್ರೆ ಯಾವಾಗ ಸೆಲ್ ರೇಟ್ ಅಲ್ಲಿ 427 ಇದ್ರೆ ನನಗೆ ತಗೊಳುತ್ತೆ ಇನ್ ಕೇಸ್ ಹಂಗಿಲ್ಲ ಅಂತ ಅನ್ಕೊಳ್ಳಿ ಡೈರೆಕ್ಟ್ ಆಗಿ ನಾನು ಏನಾದ್ರು ಮಾರ್ಕೆಟ್ ಅಂತ ಹೊಡೆದ್ರೆ ಇಲ್ಲಿ ಸೆಲ್ ಪ್ರೈಸ್ ಏನಿದೆಯೋ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ 85 ಕಾಣಿಸ್ತಾ ಇದೆ 50 ಇಲ್ಲಿಗೂ 15 ಪೈಸೆ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ ನೋಡಿ ಸೊ ಈ ಪ್ರೈಸ್ ಗೆ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಪ್ರೈಸ್ ಅಂತ ಮಾಡಿದ ತಕ್ಷಣ ಸಬ್ಮಿಟ್ ಓಕೆ ನೋಡಿ ಇಲ್ಲಿ ಆರ್ಡರ್ ಎಕ್ಸಿಕ್ಯೂಟೆಡ್ ಕನ್ಫರ್ಮೇಶನ್ ಈಗ ಆರ್ಡರ್ ಬುಕ್ ಬರ್ತಾ ಇದೀನಿ ನೋಡಿ ಆರ್ಡರ್ ಬುಕ್ ಗೆ ಇಲ್ಲಿ ಏನಾದ್ರು ಆರ್ಡರ್ ಇದೆಯಾ ಸ್ಟೇಟಸ್ ಅಂದ್ರೆ ಏನರ್ಥ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗ್ಬಿಟ್ಟಿದೆ ಅಂತ ಅರ್ಥ ನಾನು ಎಲ್ಲಿ ನೋಡ್ಬೇಕು ಒಂದು ನೆಟ್ ಪೊಸಿಷನ್ ಅಲ್ಲಿ ಇದೀನಿ ಈಗ ನಾನು ಯಾವ್ದೋ ಒಂದು ಆರ್ಡರ್ ತಗೊಂಡಿದ್ದೀನಿ ಸೊ ಅದೇನಾಗ್ತಾ ಇದೆ ಅಂತ ನಾನು ಇಲ್ಲಿ ನೋಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಕ್ಸಿಸ್ ಬ್ಯಾಂಕ್ ನಾನು ತಗೊಂಡಿದ್ದೀನಿ ಲಾಸ್ ಆಫ್ ಪ್ರಾಫಿಟ್ ಅಂತ ಟ್ರೇಡ್ ಆಗ್ತಾ ಇದೆ ಯಾವಾಗ ಗೊತ್ತಾಗುತ್ತೆ MTM ಅಲ್ಲಿ ಇಲ್ಲಿ ಗೊತ್ತಾಗ್ತಾ ಇದೆ ಬಿಕಾಸ್ ಆರ್ಡರ್ ಎಕ್ಸಿಕ್ಯೂಟ್ ಆಯ್ತು ಮಾರ್ಕೆಟ್ ಅಂದ್ರೆ ಡೈರೆಕ್ಟ್ ಪ್ರೈಸ್ ತಗೋ ಅಂತ ಸೊ ಟ್ರೇಡ್ ಬುಕ್ ಬರ್ತಾ ಇದೀನಿ ನೋಡಿ ಇಲ್ಲಿ ಒಂದೇ ಒಂದು ಬೈ ಕೌಂಟ್ ಆಗಿದೆ ಕಾಣಿಸ್ತಾ ಇದೆಯಾ ಇದು ಬೈಯಿಂಗ್ ಪ್ರೊಸೆಸ್ ಅರ್ಥ ಮಾಡ್ಕೊಳ್ಳಿ ಇದು ಬೈಯಿಂಗ್ ಪ್ರೊಸೆಸ್ ಈಗ ಮಾರ್ಕೆಟ್ ಪ್ರೈಸ್ ಗೆ ಬೈ ಮಾಡ್ಬಿಟ್ಟಿದ್ದೀನಿ ಈಗ ಸೆಕೆಂಡ್ ಏನ್ ಮಾಡ್ಬೇಕು ಸೆಕೆಂಡ್ ನೋಡೋಣ ನೋಡಿ ಇಲ್ಲಿ ಮಾರ್ಕೆಟ್ ಜೊತೆಗೆ ಇಲ್ಲಿ ನೋಡಿ ನಾರ್ಮಲ್ ಆರ್ಡರ್ ಟೈಪ್ ಅಂತ ನೋಡ್ಕೊಳ್ಳಿ ಈಗ ನಾನು ಬೈ ಮಾಡಿದೀವಲ್ಲ ಇಲ್ಲಿ ಸೊ ಲಿಮಿಟ್ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ಕರೆಂಟ್ ಪ್ರೈಸ್ ಗಿಂತ ಕಡಿಮೆ ತಗೊಳಕ್ಕೆ ಲಿಮಿಟ್ ಮಾರ್ಕೆಟ್ ಅಂದ್ರೆ ಡೈರೆಕ್ಟ್ ಕರೆಂಟ್ ಪ್ರೈಸ್ ಗೆ ಅಂತ ಹೇಳಿದ್ರೆ ಇಲ್ಲಿ ಓಡ್ತಾ ಇರೋ ಪ್ರೈಸ್ ಗಲ್ಲ ಇಲ್ಲಿ ಓಡ್ತಾ ಇರೋದು LTP ಗಲ್ಲ ಸೆಲ್ ರೇಟ್ ಗೆ ಸ್ಟಾಪ್ ಲಾಸ್ ಆರ್ಡರ್ ಅಂದ್ರೆ LTP ಗಿಂತ ಜಾಸ್ತಿ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ ಬೇಕು ಅಂದಾಗ ಅವಾಗ ನೀವು ಟ್ರಿಗರ್ ಪ್ರೈಸ್ ನ ಹಾಕ್ಬೇಕು ಯಾವ್ದು ಚೂಸ್ ಮಾಡಿದಿರೋ ಅದು ಅದಕ್ಕಿಂತ ಪ್ಲಸ್ ₹1 ಪ್ರೈಸ್ ಅಲ್ಲಿ ಹಾಕ್ಬೇಕು ಅವಾಗ ನಿಮ್ಗೆ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇದು ಆರ್ಡರ್ ಟೈಪ್ ಆಯ್ತು ಈಗ ನೋಡಿ ಪ್ರಾಡಕ್ಟ್ ಟೈಪ್ ಅಂತ ನೋಡ್ಕೊಳ್ಳಿ ಇಲ್ಲಿ ಪ್ರಾಡಕ್ಟ್ ಟೈಪ್ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ ಟೈಪ್ ಇರುತ್ತೆ ಫಸ್ಟ್ ಪ್ರಾಡಕ್ಟ್ ಟೈಪ್ ಬಂದು ನಾರ್ಮಲ್ ನಾನು ಹೇಳಿದ್ದಲ್ಲ ನನ್ನ ಅಮೌಂಟ್ ಏನ್ LTP ಓಡ್ತಾ ಇದೆಯೋ ಅಷ್ಟು ಹಣ ಇಲ್ಲ ಸ್ವಲ್ಪ ಕಡಿಮೆ ಇದೆ ಒಂದು 10 rupees 20 rupees ಅಥವಾ 50% ಕಡಿಮೆ ಇದೆ ಅಂದ್ರೆ ನೀವು ಬೈ ಮಾಡ್ಬೇಕು ಅಂತ ಅನ್ಸಿದ್ರೆ ನಾರ್ಮಲ್ ಹಾಕ್ಬೇಕು ಸೊ ನೆಕ್ಸ್ಟ್ ಡೆಲಿವರಿ ಅಂತ ಹೇಳಿದ್ರೆ ಇಲ್ಲಿ ಏನ್ LTP ಇದೆಯೋ ನೀವೇನ್ ಕ್ವಾಂಟಿಟಿ ಆಗ್ತಾ ಇದ್ದೀರೋ ಅಷ್ಟು ಅಮೌಂಟ್ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ 427 ಇಂಟು 1 ಕ್ವಾಂಟಿಟಿ ತಗೊಳ್ತಾ ಇದ್ದೀನಿ ನನ್ನ ಹತ್ರ ಎಷ್ಟಿರ್ಬೇಕು 427 ಈಗ ಇಂಟು 10 ತಗೊಂಡ್ರೆ ಎಷ್ಟು ಕರೆಕ್ಟ್ ಆಗಿ ಅಷ್ಟು ದುಡ್ಡು ಇರ್ಬೇಕು ಅದಕ್ಕಿಂತ ₹1 ಕಡಿಮೆ ಇದ್ರೂ ಆರ್ಡರ್ ಎಕ್ಸಿಕ್ಯೂಟ್ ಆಗಲ್ಲ ಅದನ್ನ ಡೆಲಿವರಿ ಅಂತ ಕರಿತೀವಿ ಇಲ್ಲಿ ವ್ಯಾಲ್ಯೂ ಪ್ಲಸ್ ಫಾರ್ ಎಕ್ಸಾಂಪಲ್ ನೋಡಿ ವ್ಯಾಲ್ಯೂ ಪ್ಲಸ್ ಅಂತ ಹೇಳಿದ್ರೆ ನನ್ನ ಹತ್ರ ಹಣ ಎಷ್ಟಿದೆಯೋ ಅದರಲ್ಲಿ 7 to 8 ಟೈಮ್ಸ್ ಅಂತ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಕಂಪನಿ ಅಂತ ಕರಿತೀವಲ್ಲ ಆ ಕಂಪನಿಗೆಲ್ಲ ನಾರ್ಮಲ್ ಟೈಮ್ಸ್ ಅಲ್ಲಿ ಅಂದ್ರೆ ಸಮ್ ಟೈಮ್ ಮಾರ್ಕೆಟ್ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಅವಾಗ ನಿಮ್ಗೆ 20 ಟೈಮ್ಸ್ ವರೆಗೂ ಕೊಡ್ತಾರೆ ನಿಮ್ಮ ಹತ್ರ 1,000 ಇದೆ ಅಂತ ಹೇಳಿದ್ರೆ ಇಂಟು 20 ಟೈಮ್ಸ್ ಅಂದ್ರೆ ಎಷ್ಟು 20,000 ರೂಪಾಯಿವರೆಗೂ ನೀವು ಬೈ ಮಾಡ್ಬೋದು ಅಂತ ಅರ್ಥ ಸೊ ಅವಾಗ ನಿಮ್ಗೆ ವ್ಯಾಲ್ಯೂ ಪ್ಲಸ್ ಅಂತ ಕರಿತೀವಿ ಇಲ್ಲಿ ನನ್ನ ಹತ್ರ ಕೆಲವೊಂದು ಫಂಡ್ ಇದೆ ಸೊ ನಾನು ಪ್ಲೇಸ್ ಮಾಡ್ತಾ ಇದೀನಿ ಎಷ್ಟು ರೂಪಾಯಿ ಕೊಡ್ಬೋದು ಅಂತ ನೋಡೋಣ ಸಪೋಸ್ ನೀವೇನಾದ್ರೂ ಎಕ್ಸೆಸ್ ಹಾಕಿದ್ರೆ ಅನ್ಕೊಳ್ಳಿ ವ್ಯಾಲ್ಯೂ ಪ್ಲಸ್ ಅಲ್ಲಿ ಅದೇ ತೋರಿಸುತ್ತೆ ಸೊ ರೈಟ್ ನೋಡಿ ರಿಜೆಕ್ಷನ್ ಬಿಕಾಸ್ ಈಗ ಟೈಮ್ ಅಲ್ಲ ಸೊ ಟೈಮ್ ಆಗೋಗಿದೆ ಅದೇ ತೋರಿಸ್ತಾ ಇದೆ ಅಷ್ಟೇ ಸೊ ಆಸ್ ಆಫ್ ನೌ ಟೈಮ್ ಬಂದ್ಬಿಟ್ಟು 3:15 ಒಳಗಡೆ ನಾವು ಎಂಟ್ರಿ ತಗೊಳ್ಬೇಕು 3:15ಕ್ಕೆ ಕಟ್ ಆಫ್ ಟೈಮ್ ಇಲ್ಲಿ ನಮ್ಗೆ ಆರ್ಡರ್ ನೋಡಿ ವ್ಯಾಲ್ಯೂ ಪ್ಲಸ್ ಆರ್ಡರ್ ನಾಟ್ ಅಲೌಡ್ ಇನ್ ದಿಸ್ ಸೆಷನ್ ಅಂದ್ರೆ ಜನರಲ್ ಆಗಿ ನಿಮ್ಗೆ ಈಗ ತಗೊಳಕ್ ಆಗ್ತಾ ಇಲ್ಲ ಅಂತ ಬೆಳಿಗ್ಗೆ ಎಲ್ಲ ನೀವು ತಗೊಳ್ಬಹುದು ನಿಮ್ಗೆ ಗೊತ್ತಿಲ್ದಿರೋ ಕ್ವಾಂಟಿಟಿ ಏನಾದ್ರು ಮಾಡಿದ್ರೆ ಎಷ್ಟು ಕ್ವಾಂಟಿಟಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಇಲ್ಲೇ ಒಂದು ವಿಂಡೋ ತೋರಿಸುತ್ತೆ ಈಗ ಅದು ಪಾಯಿಂಟ್ ಇಲ್ಲ ಅನ್ನೋದ್ರಿಂದ ತೋರಿಸ್ತಾ ಇಲ್ಲ ಅಷ್ಟೇ 3 o'clock ಮೇಲೆ ನೀವು ತಗೊಳಕ್ ಆಗಲ್ಲ ವ್ಯಾಲ್ಯೂ ಪ್ಲಸ್ ಅಂತ ಹೇಳಿದ್ರೆ ಏನರ್ಥ ನಿಮ್ಮ ಹತ್ರ ಏನ್ ಹಣ ಇರುತ್ತೋ ಫಾರ್ ಎಕ್ಸಾಂಪಲ್ ಈ ಕಂಪನಿ ತಗೊಳಕ್ಕೆ 427 rupees ಒಂದು ಕ್ವಾಂಟಿಟಿಗೆ ಅಂದ್ರೆ ಡಿವೈಡೆಡ್ ಬೈ ನಾರ್ಮಲ್ ಟೈಮ್ಸ್ ಅಲ್ಲಿ 20 ಓಕೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿರ್ಬೇಕಾದ್ರೆ ಈಗ ಮಾರ್ಕೆಟ್ ಅನ್ಸರ್ಟನಿಟಿ ಇರೋದ್ರಿಂದ ಹೈ ಫ್ಲಕ್ಚುಯೇಷನ್ ಇದ್ರೆ ಅವಾಗ ಏನ್ ಮಾಡ್ತಾರೆ
436 ಡಿವೈಡೆಡ್ ಬೈ 8 to 10 ಟೈಮ್ಸ್ ಇರುತ್ತೆ, 8 ಟೈಮ್ಸ್ ಇಟ್ಕೊಳ್ಳಿ. 54 ರೂಪಾಯಿ ಇದ್ರು ನೀವು ಆಕ್ಸಿಸ್ ಬ್ಯಾಂಕ್ ಒಂದು ಕ್ವಾಂಟಿಟಿನ ಬೈ ಮಾಡಬಹುದು ಫಾರ್ ಎಲಿಜಿಬಲ್. ಎಷ್ಟು ಗಂಟೆವರೆಗೂ? ಈ ಒಂದು ಪ್ರಾಡಕ್ಟ್ ಅಲ್ಲಿ ನಾನು ಬೆಳಗ್ಗೆ 9 ಕಾಲಕ್ಕೆ ತಗೊಂಡ್ರೆ 3:10ಕ್ಕೆ ಕ್ಲೋಸ್ ಮಾಡ್ಬಿಡ್ಬೇಕು. ನೀವು ಮಾಡಿಲ್ಲ ಅಂದ್ರೆ ಅವರೇ ಕ್ಲೋಸ್ ಮಾಡ್ಬಿಡ್ತಾರೆ, ಲಾಸ್ ಆರ್ ಪ್ರಾಫಿಟ್. ಬಟ್ ನೀವು ಎಲಿಜಿಬಲ್ 51 ರೂಪಾಯಿಗೆ ನೀವು ತಗೊಳ್ಬಹುದು. ಇದನ್ನ ವ್ಯಾಲ್ಯೂ ಪ್ಲಸ್ ಅಂತ ಕರಿತೀವಿ. ಇಲ್ಲಿವರೆಗೂ ಗೊತ್ತಾಯ್ತಲ್ವಾ? ಈಗ ನಾನು ತಗೊಂಡಿದ್ದೀನಿ, ಆರ್ಡರ್ ಬುಕ್ ಅಲ್ಲೂ ಇದೆ, ಪೊಸಿಷನ್ ಅಲ್ಲೂ ಟ್ರೇಡ್ ಆಗ್ತಾ ಇದೆ. ಸೊ ನಾನು ನೆಟ್ ಪೊಸಿಷನ್ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಸ್ಕ್ವೇರ್ ಆಫ್ ಇಲ್ಲಿ ಬಂದು ರಿಫ್ರೆಶ್ ಮಾಡಿ, ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನನಗೆ ಇವಾಗ 50 ಪೈಸಾ ಪ್ಲಸ್ ಅಲ್ಲಿ ಇದ್ದೀನಿ, ನಾನು MTM 50 ಪೈಸಾ ಪ್ಲಸ್ ಅಲ್ಲಿ ಇದ್ದೀನಿ. ಓಕೆ, ಈಗ ನನಗೆ ಇದು ಬೇಡ, ನನಗೆ ಸಡನ್ ಆಗಿ ಕ್ಲೋಸ್ ಮಾಡ್ಬೇಕು. ಸೊ ಅರ್ಥ ಆಯ್ತಾ? ಇದು ಅಥವಾ ನನ್ಗೆ ಏನ್ ಮಾಡ್ಬೇಕು? ಕನ್ವರ್ಟ್ ಅಂತ ಇದೆ. ಯಾವ್ದು ಕನ್ವರ್ಟ್ ಮಾಡ್ಬೇಕು? ನಾರ್ಮಲ್ ಟು ವ್ಯಾಲ್ಯೂ ಪ್ಲಸ್. ಸೊ ಇವಾಗ ನನಗೆ ನಾರ್ಮಲ್ ಇದೆ, ಟೈಮ್ ಆಗೋಗ್ಬಿಟ್ಟಿದೆ, ನಿಮಗೆ ಗೊತ್ತಿಲ್ದಿರೋ ಫುಲ್ ದುಡ್ಡು ಹಾಕಿದ್ರಿ. ಇವಾಗ ನೀವು ಮಾರ್ಜಿನ್ ತಗೊಳ್ಬಹುದು. ಅವಾಗ ಬೇಕಾದ್ರೆ ವ್ಯಾಲ್ಯೂ ಪ್ಲಸ್ ಗೆ ಕನ್ವರ್ಟ್ ಮಾಡಬಹುದು. ಇನ್ ಕೇಸ್ ನೀವೇನ್ ಮಾಡಿದ್ರಿ, ವ್ಯಾಲ್ಯೂ ಪ್ಲಸ್ ತಗೊಂಡ್ರಿ, 3:10 ನಿಮ್ಮ ಹತ್ರ ಹಣ ಇದೆ ಪೂರ್ತಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 54 ರೂಪಾಯಿ ತಗೊಳ್ಬಹುದು. ವ್ಯಾಲ್ಯೂ ಪ್ಲಸ್ ಅಂತ ತಗೊಂಡಾಗ 54 ರೂಪಾಯಿ ಕಟ್ ಆಗಿತ್ತು. ನಿಮ್ಗೆ ಇವಾಗ ಈ ಕಂಪನಿ ನಾಳೆವರೆಗೂ ಇಟ್ಕೊಳ್ಬೇಕು ಅಂತ ಅನ್ನಿಸ್ತು. ಅವಾಗ ನಾವೇನ್ ಮಾಡ್ತೀವಿ? ಕನ್ವರ್ಟ್ ಅಂತ ಕರಿತೀವಿ. ಸೊ ನೀವು ಫಸ್ಟ್ ತಗೊಂಡಾಗ 54 ರೂಪಾಯಿಗೆ ತಗೊಂಡಾಗ ವ್ಯಾಲ್ಯೂ ಪ್ಲಸ್ ಆರ್ಡರ್ ಹಾಕಿದ್ರಿ. ಈಗ ನೀವೇನ್ ಮಾಡ್ತಾ ಇದ್ದೀರಾ? ನಾಳೆವರೆಗೂ ತಗೊಳ್ಬೇಕು ಅಂದಾಗ ಅದನ್ನ ನೀವು ಇಲ್ಲಿ ಬಂದು ಪ್ರೆಸ್ ಮಾಡಿದ ತಕ್ಷಣ ಅದು ಕೇಳುತ್ತೆ ವ್ಯಾಲ್ಯೂ ಪ್ಲಸ್ ಇಂದ ನಾರ್ಮಲ್ ಬೇಕಾ ಅಂತ. ಎಸ್ ಅಂತ ಹೊಡೆದಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಫಸ್ಟ್ ನಿಮ್ಮ ಅಕೌಂಟ್ ಅಲ್ಲಿ 500 ರೂಪಾಯಿ ಇತ್ತು ಅನ್ಕೊಳ್ಳಿ, ಜಸ್ಟ್ 54 ರೂಪಾಯಿ ಮಾತ್ರ ಕಟ್ ಆಗಿರುತ್ತೆ. ಇವಾಗ ಏನಾಗುತ್ತೆ? 500 ರೂಪಾಯಿ ಇದ್ರೆ 427 ರೂಪಾಯಿ ಕಟ್ ಆಗಿ ಮೈನಸ್ ನಿಮ್ಮ ಬ್ಯಾಲೆನ್ಸ್ ಇಷ್ಟು ತೋರಿಸ್ತಾ ಇರುತ್ತೆ. ಓಕೆನಾ? ಫಸ್ಟ್ ಏನಾಗುತ್ತೆ? 500 ರೂಪಾಯಿ ಇರುವಾಗ ಮೈನಸ್ 54 ರೂಪಾಯಿ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟೇ ತೋರಿಸ್ತಾ ಇರುತ್ತೆ. ನೀವು ಕನ್ವರ್ಟ್ ಮಾಡಿದ ತಕ್ಷಣ 500 ರೂಪಾಯಿ ಮೈನಸ್ 427, ಬ್ಯಾಲೆನ್ಸ್ ಎಷ್ಟು? 73 ರುಪೀಸ್ ಅಂತ ತೋರಿಸ್ತಾ ಇರುತ್ತೆ. ಹೀಗೆ ನೀವು ಕನ್ವರ್ಟ್ ಮಾಡ್ಬೋದು. ಇದು ಒಂದು ಪಾಯಿಂಟ್. ಈಗ ನೋಡಿ ಸೆಕೆಂಡ್. ಈಗ ನಾನು ತಗೊಂಡಿದ್ದೀನಿ, ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ಈಗ ನನಗೆ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಅನ್ನಿಸ್ತು, ಪ್ರಾಫಿಟ್ ಬುಕ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಂದು ಸೆಲ್ ಅಂತ ಪ್ರೆಸ್ ಮಾಡ್ಬೇಕು. ಇಲ್ಲ ನಿಮ್ಮ ಸಿಸ್ಟಮ್ ಅಲ್ಲಿ F2 ಅಂತ ಇದೆ, F2. ಫಾರ್ ಎಕ್ಸಾಂಪಲ್ ನೋಡಿ, F2 ಪ್ರೆಸ್ ಮಾಡಿದ ತಕ್ಷಣ ನನ್ಗೆ ಇಲ್ಲಿ ತೋರಿಸ್ತಾ ಇದೆ, ರೈಟ್? F2. ಈಗ ಏನ್ ಮಾಡ್ಬೇಕು? ಆಲ್ರೆಡಿ ನಾನು ಬೈ ಮಾಡಿದೀನಿ. ಒಂದು ಪ್ರಾಫಿಟ್ ಬುಕ್ ಮಾಡ್ಬೇಕು, ಇಲ್ಲ ಕರೆಂಟ್ ಪ್ರೈಸ್ ಗೆ ಕ್ಲೋಸ್ ಮಾಡ್ಬೇಕು, ಇಲ್ಲ ಸ್ಟಾಪ್ ಲಾಸ್ ಅಂತ ಕರಿತೀವಿ. ಸೊ ಈ ಮೂರು ಏನೇನ್ ಡಿಫ್ರೆನ್ಸ್ ಅಂತ ನೋಡೋಣ. ಇಲ್ಲಿ ನೀವು ಯಾವಾಗ್ಲೇ ಆಗ್ಲಿ ನಾರ್ಮಲ್ ಅಂತ ನೀವು ತಗೊಂಡಿದ್ರಿ ಅನ್ಕೊಳ್ಳಿ, ಸೊ ನಾರ್ಮಲ್ ಅಲ್ಲೇ ಆರ್ಡರ್ ಹಾಕ್ಬೇಕು. 3:15ವರೆಗೂ ನಾರ್ಮಲ್ ಅಲ್ಲೇ ಆರ್ಡರ್ ಹಾಕ್ಬೇಕು. ನೀವೇನಾದ್ರು ಡೆಲಿವರಿ ಅಂತ ಇವತ್ತು ತಗೊಂಡಿದ್ರೆ ಇವತ್ತೇ ಮಾಡಿದ್ರೆ ಡೆಲಿವರಿ ಅಂತಾನೆ ಸೇಲ್ ಮಾಡ್ಬೇಕು. ಅಕಸ್ಮಾತ್ ನೀವು ನಾರ್ಮಲ್ ಅಥವಾ ಡೆಲಿವರಿಯಲ್ಲಿ ಇವತ್ತು ಬೈ ಮಾಡಿದ್ದೀರಾ, ಸಪೋಸ್ ಸೇಲ್ ಮಾಡ್ಲಿಲ್ಲ ಅನ್ಕೊಳ್ಳಿ, ನಾಳೆ ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ನೀವೇನ್ ಮಾಡ್ಬೇಕು? ಸೆಲ್ ಫ್ರಮ್ DP ಅಂತ ಯೂಸ್ ಮಾಡ್ಬೇಕು. ಸೆಲ್ ಫ್ರಮ್ DP, ಅವಾಗ ಮಾತ್ರನೇ ಸೆಲ್ ಆಗುತ್ತೆ. ಸೊ ಲಾಸ್ಟ್ ಪಾರ್ಟ್ ವ್ಯಾಲ್ಯೂ ಪ್ಲಸ್ ಅಂತ ಇವತ್ತು ನೀವೇನಾದ್ರು ಬೈ ಮಾಡಿದ್ರೆ ಬೆಳಿಗ್ಗೆ, ಅದರಲ್ಲಿ ನೀವು ವ್ಯಾಲ್ಯೂ ಪ್ಲಸ್ ಅಲ್ಲೇ ಸೇಲ್ ಮಾಡ್ಬೇಕು. ಇನ್ ಕೇಸ್ ನೀವು ಮರ್ತೋಗ್ಬಿಟ್ರಿ ಅನ್ಕೊಳ್ಳಿ, ವ್ಯಾಲ್ಯೂ ಪ್ಲಸ್ ಅಲ್ಲಿ ಅದೇ ಆಟೋಮೆಟಿಕ್ ಆಗಿ 3:10ಕ್ಕೆ ಕ್ಲೋಸ್ ಆಗೋಗುತ್ತೆ. ಸೊ ದಿಸ್ ದ ಪಾರ್ಟ್. ಸೆಕೆಂಡ್ ಪಾರ್ಟ್ ನೋಡಿ, ನಾರ್ಮಲ್ ಮತ್ತೆ ಡೆಲಿವರಿ ಈ ಎರಡೂ ಮಾಡ್ಬೇಕಾದ್ರೆ ಮಾರ್ಕೆಟ್ ಅಪ್ ಮತ್ತೆ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಮಾರ್ಕೆಟ್ 10,500 ಇಂದ 620ಗೆ ಹೋಗಿತ್ತು ಅನ್ಕೊಳ್ಳಿ, ಇಟ್ಸ್ ಕಾಲ್ ಅಪ್ ಟ್ರೆಂಡ್. ಅವಾಗ ನೀವು ಎಲ್ಲಾನು ಪಾರ್ಟಿಸಿಪೇಟ್ ಮಾಡ್ಬೋದು. ಇವಾಗ ನಾಳೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇರುತ್ತೆ, 600 ಇಂದ 400 ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ನಿಮಗೆ ಗೊತ್ತಿರುತ್ತೆ ಡೌನ್ ಟ್ರೆಂಡ್ ಟೆಕ್ನಿಕಲಿ. ಅವಾಗ ನೀವು ನಾರ್ಮಲ್ ಮತ್ತೆ ಡೆಲಿವರಿನ ಫ್ರೆಶ್ ಪೊಸಿಷನ್ ತಗೊಳಕ್ಕೆ ಯೂಸ್ ಮಾಡಬಾರ್ದು. ಸೊ ಎಷ್ಟೋ ಜನ ಗೊತ್ತಿರುತ್ತಲ್ಲ ಟ್ರೇಡರ್ಸ್ಗೆ, ಅಪ್ ಹೋಗ್ಬೇಕಾದ್ರೆ ನೀವು ತಗೊಳ್ತೀರಾ, ಫಸ್ಟ್ ಬೈ ಮಾಡ್ತೀರಾ, ಆಮೇಲೆ ಸೆಲ್ ಮಾಡ್ತೀರಾ. ಇಟ್ಸ್ ಎ ಕಾಮನ್. ಅದೇ ಮಾರ್ಕೆಟ್ ಅಲ್ಲಿ ಡೌನ್ ಬರೋಗೂ ಪಾರ್ಟಿಸಿಪೇಟ್ ಮಾಡೋರು ಇದ್ದಾರೆ. ಮಾರ್ಕೆಟ್ ಅಲ್ಲಿ ಫಸ್ಟ್ ಸೆಲ್ ಮಾಡಿ ಆಮೇಲೆ ಬೈ ಮಾಡ್ತಾರೆ. ಅವರು ದಯವಿಟ್ಟು ಇದನ್ನ ಯೂಸ್ ಮಾಡಬೇಡಿ. ಆತರ ಕಾನ್ಸೆಪ್ಟ್ ಇರೋರು ವ್ಯಾಲ್ಯೂ ಪ್ಲಸ್ ನೇ ಯೂಸ್ ಮಾಡಿ. ಸಪೋಸ್ ನೀವು ಮರ್ತೋದ್ರೂ ಆಟೋಮೆಟಿಕ್ ಆಗಿ 3:10ಕ್ಕೆ ಸೊ ಅವರೇ ಕ್ಲೋಸ್ ಮಾಡ್ತಾರೆ, ರೈಟ್? ಈ ಪಾರ್ಟ್. ಸೆಕೆಂಡ್ ನೋಡಿ, ಇಲ್ಲಿ ಹೇಗೆ ಸೇಲ್ ಮಾಡ್ಬೇಕು. ಈಗ ನನಗೆ ಕರೆಂಟ್ ಪ್ರೈಸ್ ಗೆ ಸೇಲ್ ಮಾಡ್ಬೇಕು ಅಂತ ಅನ್ನಿಸ್ತು, ಕರೆಂಟ್ ಪ್ರೈಸ್ ಗೆ. ಓಕೆನಾ? ಇಲ್ಲಿ ಲಿಮಿಟ್ ಅಂತ ಹೇಳಿದ್ರೆ ಒಂದು ಓಡ್ತಾ ಇರೋ ಪ್ರೈಸ್ ಗಿಂತ ಜಾಸ್ತಿ ಪ್ರೈಸ್ಗೆ, ಇದನ್ನ ಗ್ಯಾಪ್ನ ಇಟ್ಕೊಳ್ಬೇಕು. ಓಡ್ತಾ ಇರೋ ಪ್ರೈಸ್ ಗಿಂತ ಜಾಸ್ತಿ ಪ್ರೈಸ್ಗೆ. ಫಾರ್ ಎಕ್ಸಾಂಪಲ್ 429 ನೋಡ್ತಾ ಇದೆ, ನನ್ಗೆ ಇವಾಗ ಇದು 435 ಬಂದ್ರೆ ಕ್ಲೋಸ್ ಮಾಡ್ಬಿಡಪ್ಪ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ? 1 ಕ್ವಾಂಟಿಟಿ. ನೋಡಿ ಸಬ್ಮಿಟ್ ಕೊಟ್ಟೆ. ಈಗ ನಾನೇನ್ ಮಾಡ್ಬೇಕು? ಆರ್ಡರ್ ಬುಕ್ ಇಲ್ಲಿದ್ಯಾ? 435 ಎಕ್ಸಿಕ್ಯೂಟ್ ಆಗಿದ್ಯಾ? ಕನ್ಫರ್ಮ್ ಆಯ್ತು. ಗೊತ್ತಾಗ್ತಾ ಇದ್ಯಾ? ಈಗ ನಾನೇನ್ ಮಾಡ್ಬೋದು? ರೈಟ್ ಕ್ಲಿಕ್ ಮಾಡ್ತೀನಿ, ಮಾಡಿಫೈ ಮಾಡ್ತೀನಿ. 435 ಬೇಡ ನನಗೆ, 434 ಸಾಕು. ನೋಡಿ ಚೇಂಜ್ ಆಯ್ತಾ? 434 ಮಾಡಿದೆ, ಚೇಂಜ್ ಆಯ್ತು. ಈಗ ನನ್ಗೆ ಯಾಕದು ಹೋಗ್ತಾ ಇಲ್ಲ, ಬೇಡ ನನ್ಗೆ, ಕ್ಯಾನ್ಸಲ್ ಮಾಡ್ತೀನಿ, ನಾಳೆ ಕ್ಲೋಸ್ ಮಾಡ್ತೀನಿ. ರೈಟ್ ಕ್ಲಿಕ್, ಕ್ಯಾನ್ಸಲ್ ಆಗೋಯ್ತಾ? ಕ್ಯಾನ್ಸಲ್. ಈಗ ನೋಡಿ ಮತ್ತೆ ಇಲ್ಲಿ ಬರ್ತಾ ಇದ್ದೀನಿ, ಮಾರ್ಕೆಟ್ ವಾಚ್ ಬರ್ತಾ ಇದ್ದೀನಿ.
ಮತ್ತೆ ಇಲ್ಲಿ ಬಂದ್ಬಿಟ್ಟು ಸೆಲ್ ಅಂತಾನೆ ಪ್ರೆಸ್ ಮಾಡ್ತಾ ಇದೀನಿ ಅಥವಾ F2 ಮಾಡಿ. ಈಗ ನೆಕ್ಸ್ಟ್ ಆರ್ಡರ್ ಏನಿದೆ ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡ್ತಾ ಇದೀನಿ. ಸ್ಟಾಪ್ ಲಾಸ್ ಅಂತ ಕರಿತೀವಿ. ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ, ಈಗ ಮಾರ್ಕೆಟ್ ನಾನು 428ಕ್ಕೆ ತಗೊಂಡಿದ್ದೀನಿ, ಕರೆಕ್ಟ್ 450ಕ್ಕೆ ಹೋಗುತ್ತೆ ಅಂತ ತಗೊಂಡಿದ್ದೀನಿ. ಆದ್ರೆ ಸಡನ್ ಆಗಿ 400 ರೂಪಾಯಿಗೆ ಬಂದ್ರೆ ಲಾಸ್ ಆಗ್ಬಿಡ್ತೀನಲ್ವಾ? ಆ ಲಾಸ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅದನ್ನ ನಾವು ಸ್ಟಾಪ್ ಲಾಸ್ ಆರ್ಡರ್ ಅಂತ ಕರಿತೀವಿ. ಉದಾಹರಣೆಗೆ ಈಗ ಮಾರ್ಕೆಟ್ 429 ಹೋಗ್ತಾ ಇದೆ. ಈಗ ನನಗೆ ಮಾರ್ಕೆಟ್ 450 ರೂಪಾಯಿ ಹೋಗುತ್ತೆ ಅಂತ ನನ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಇನ್ ಕೇಸ್ 450ಕ್ಕೆ ಹೋಗಿಲ್ಲ, ಡ್ರಾಪ್ ಆಗ್ಬಿಟ್ರೆ 400 ರೂಪಾಯಿಗಿಂತ ಕೆಳಗಡೆ, ಅವಾಗ ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ಟಾಪ್ ಲಾಸ್ ಆರ್ಡರ್ ನ ಚೂಸ್ ಮಾಡ್ಬೇಕು. ಅವಾಗ ಈ ವಿಂಡೋ ಓಪನ್ ಆಗುತ್ತೆ. ಯಾವಾಗ್ಲೂ ಅಷ್ಟೇ, ನೀವು ಯಾವಾಗ ಸ್ಟಾಪ್ ಲಾಸ್ ಆರ್ಡರ್ ಚೂಸ್ ಮಾಡ್ತಿರೋ ಅವಾಗ ಮಾತ್ರನೇ ಟ್ರಿಗರ್ ವಿಂಡೋ ಓಪನ್ ಆಗೋದು. ಅಲ್ಲಿವರೆಗೂ ನಿಮ್ಗೆ ಟ್ರಿಗರ್ ವಿಂಡೋ ಓಪನ್ ಆಗಲ್ಲ, ರೈಟ್? ಈಗ ನೋಡಿ, ಮಾರ್ಕೆಟ್ ನನಗೆ 429 ಟ್ರೇಡ್ ಆಗ್ತಾ ಇದೆ. ನನ್ಗೆ 420 ಬಂದ್ರೆ ಸಾಕಪ್ಪ, ಅದಕ್ಕಿಂತ ರಿಸ್ಕ್ ಬೇಡ ನನ್ಗೆ. ಅವಾಗ ನಾನೇನ್ ಮಾಡ್ಬೇಕು, 420 ಇಲ್ಲಿ ಹಾಕ್ಬೇಕು. ಸೆಕೆಂಡ್ ಇಲ್ಲಿ ಏನ್ ಮಾಡ್ತೀನಿ, ಈ ಪ್ರೈಸ್ ಗಿಂತ ಈ ಪ್ರೈಸ್ ನ ಕಡಿಮೆ ಹಾಕ್ತೀನಿ, 419. ಈಗ ನಾನು ಏನ್ ಮಾಡ್ತಾ ಇದೀನಿ ನೋಡಿ, ಸಬ್ಮಿಟ್ ಆರ್ಡರ್ ಬೇಕು ಹೋದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಈಗ ಮಾರ್ಕೆಟ್ ಓಡ್ತಾ ಇರೋದೆಷ್ಟು, 429. ನಾನು ಆರ್ಡರ್ ಹಾಕಿರೋದು ಎಷ್ಟಕ್ಕೆ? ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ನಾನು ಪೊಸಿಷನ್ ಇಡ್ತೀನಿ ಲಾಭ. ಸಪೋಸ್ 419 ಬಂದ್ರೆ ನಾನು ಏನಾಗುತ್ತೆ, ಲಾಸ್ಗೆ ನಾನು ಈಚೆ ಬರ್ತೀನಿ. ಸೊ ನನಗೆ ಎಕ್ಸಿಟ್ ಆಗ್ಬಿಡುತ್ತೆ ಪೊಸಿಷನ್ ಆಟೋಮೆಟಿಕ್ ಆಗಿ. ನಾನು ನೋಡಿಲ್ಲ ಅಂದ್ರೂ ಕರೆಕ್ಟ್ ಆಗಿ ಈ ಪ್ರೈಸ್ಗೆ ಎಕ್ಸಿಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಟಾಪ್ ಲಾಸ್ ಅಂತ ಇಟ್ಟಿದ್ದೀನಿ. ಅರ್ಥ ಆಗ್ತಾ ಇದೆಯಲ್ವಾ ಯಾಕೆ ಇಟ್ಟಿದ್ದೀನಿ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ? ಸೊ ಈಗ ನನಗೆ ಮಾರ್ಕೆಟ್ ಈಗ 430 ಹೋಗ್ಬಿಡ್ತು, ಪ್ಲಸ್ ಹೋಯ್ತು ಅನ್ಕೊಳ್ಳಿ. ಇವಾಗ ನಾನೇನ್ ಮಾಡ್ತೀನಿ, ಸ್ಟಾಪ್ ಲಾಸ್ ನ ಕಡಿಮೆ ಮಾಡ್ತೀನಿ. 420 ಬೇಡ, ಈಗ ನನಗೆ 424 ಬಂದ್ರೆ ಸಾಕು ಅಂತ ಮಾಡ್ತೀನಿ. ಅಂದ್ರೆ ಎಗೇನ್ ಇಲ್ಲಿ ಬರ್ಬೇಕು, 424 ಅಂತ ಇಲ್ಲಿ ಪ್ರೆಸ್ ಮಾಡಿ. ಇಲ್ಲಿ 4 ರೂಪಾಯಿ ಪ್ರೆಸ್ ಮಾಡಿದ್ರೆ ಇನ್ನು 4 ರೂಪಾಯಿ ಮಾತ್ರ ಪ್ಲಸ್ ಮಾಡಿ, 423 ರೂಪಾಯಿ. ಕರೆಕ್ಟಾ? ಸಬ್ಮಿಟ್ ನೋಡಿ, ಇಲ್ಲಿ ಚೇಂಜ್ ಆಯ್ತು. ನೀವು ಎಂಟ್ರಿ ಮಾಡಿದ ತಕ್ಷಣ ಚೇಂಜ್ ಆಗ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಏನ್ ಮಾಡ್ತಾ ಇದೀನಿ, ಸದ್ಯಕ್ಕೆ ನನಗೆ ಸ್ಟಾಪ್ ಲಾಸ್ ಬೇಡ, ಕಂಟಿನ್ಯೂಷನ್ ಬೇಕು ಅಂದ್ರೆ ರೈಟ್ ಕ್ಲಿಕ್, ಕ್ಯಾನ್ಸಲ್. ಓಕೆನಾ? ರೈಟ್. ಈಗ ಮತ್ತೆ ಬರ್ತಾ ಇದೀನಿ ನೋಡಿ, ಲಾಸ್ಟ್ ಇನ್ನೊಂದು ಪ್ರಾಡಕ್ಟ್ ಸೆಲ್ ಅಂತ ತೋರಿಸ್ತಾ ಇದೀನಿ. ಸೆಲ್ ಅಂತ ಹೇಳಿದ ತಕ್ಷಣ ನೋಡಿ, ಇಲ್ಲಿ ಲಿಮಿಟ್ ಇರೋ ಬಂದು ಮಾರ್ಕೆಟ್ ಆರ್ಡರ್. ಮಾರ್ಕೆಟ್ ಆರ್ಡರ್ ಅಂದ್ರೆ ಏನು? ಸಡನ್ ಆಗಿ ಕ್ಲೋಸ್ ಆಗುತ್ತೆ. ನೀವು ಬೈ ಮಾಡ್ಬೇಕಾದ್ರೆ LTP ನೋಡ್ಬಾರ್ದು, ಸೆಲ್ ರೇಟ್ ನೋಡ್ಬೇಕು. ನಾನು ಇವಾಗ ಸೆಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, LTP ಗೆ ಇಲ್ಲಿ ಸೆಲ್ ಆಗಲ್ಲ, ಇಲ್ಲಿ ಏನ್ ಪ್ರೈಸ್ ಇದೆಯೋ ಆ ಪ್ರೈಸ್ ಗೆ ಸೆಲ್ ಆಗುತ್ತೆ ಬೈ. ಬಿಕಾಸ್ ನಾನು ಬೈ ಮಾಡ್ಬೇಕಾದ್ರೆ ಯಾರೋ ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದಾರೆ, ಅವ್ರ ಹತ್ರ ತಗೊಳ್ತೀನಿ. ನಾನು ಸೆಲ್ ಮಾಡ್ಬೇಕಾದ್ರೆ ಯಾರು ತಗೊಳ್ಬೇಕು ಅಂತಿದ್ದಾರೆ ಅವ್ರಿಗೆ ನಾನು ಸೇಲ್ ಮಾಡ್ಬೇಕು. ನನ್ಗೆ ಇವಾಗ ಸೇಲ್ ಮಾಡ್ಬೇಕು ಅನ್ಸಿದ್ರೆ ತಗೊಳ್ಳೋರು ನನ್ನ ಫೇವರ್ ಅಲ್ಲಿ ನನ್ನ ಪ್ರೈಸ್ ಬಂದ್ರೆ ತಾನೇ ಗುಡ್. ಹಾಗಾಗಿ ಈ ಕಡೆ ನೋಡ್ತೀನಿ. ಈಗ ನಾನು ಏನಾದ್ರು ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಇಲ್ಲಿರೋ ಪ್ರೈಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಂದ್ಬಿಟ್ಟು F6 ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. F6 ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? F6 ಅಂತ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ 428 ರೂಪಾಯಿ 30 ಪೈಸೆ ಕೇಳ್ತಾ ಇದ್ದಾರೆ. ಮಾರ್ಕೆಟ್ ಓಡ್ತಾ ಇರೋದು ಎಷ್ಟಕ್ಕೆ? 428 ರೂಪಾಯಿ 60 ಪೈಸೆಗೆ. ಅವ್ನು ಕೇಳ್ತಾ ಇರೋದು ಎಷ್ಟು? ಈ ತರ ಇನ್ನೂ ಆರ್ಡರ್ ಅಲ್ಲಿ ಇರ್ತಾರೆ. ಒಬ್ಬೊಬ್ರು 428ಕ್ಕೆ ಹಾಕಿರ್ತಾರೆ. ನೀವು ಇಲ್ಲಿ 0 ಅಂತ ಹಾಕ್ಬಿಟ್ರೆ ಡೈರೆಕ್ಟ್ ಆಗಿ ಆ ಪ್ರೈಸ್ ತಗೊಂಡ್ಬಿಡುತ್ತೆ. ಸೊ ಡೈರೆಕ್ಟ್ ಆಗಿ ತಗೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 465 ಇದೆ, ಕ್ಲೋಸ್ ಮಾಡ್ತಾ ಇದೀನಿ. ನೋಡಿ ಕಾಣಿಸ್ತಾ? 65ಗೆ ಕ್ಲೋಸ್ ಆಯ್ತಾ? 28.65 ಆ ಮೂಮೆಂಟ್ ಅಲ್ಲಿ ಏನಿತ್ತು ಆ ಪ್ರೈಸ್ ಕ್ಲೋಸ್ ಆಗೋಯ್ತು. ಆದ್ರೆ ಪ್ರೈಸ್ ಓಡ್ತಾ ಇರೋದು ಎಷ್ಟು? ಇಲ್ಲಿ 429. ನಾನು ಕ್ಲೋಸ್ ಆಗಿತ್ತು ಎಷ್ಟಕ್ಕೆ? 65. ಅಂದ್ರೆ ಅದಕ್ಕಿಂತ ಕಡಿಮೆಗೆ ಕ್ಲೋಸ್ ಆಯ್ತು. ನಾನು 429ಗೆ ಕ್ಲೋಸ್ ಮಾಡ್ಬೇಕಂತ ಹೇಳಿದ್ರೆ ನನ್ಗೆ ಯಾವಾಗ ಇಲ್ಲಿ 429 ಬರ್ತಾರಲ್ಲ ಅಲ್ಲಿವರೆಗೂ ನಾನು ಕಾಯ್ಬೇಕಾಗಿತ್ತು. ಮಾರ್ಕೆಟ್ ಅಂತ ಆಗಿದ ತಕ್ಷಣ ಡೈರೆಕ್ಟ್ ಆಗಿ ಕ್ಲೋಸ್ ಆಯ್ತು. ಆ ಒಂದು ಸ್ಕ್ರೀನ್ ಶಾಟ್ ನ ನೋಡೋದಕ್ಕೆ ಸ್ನಾಪ್ ಶಾಟ್ ಅಂತ ಕರಿತೀವಿ. F6 ಅಂತ ಮಾಡ್ಬೇಕು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ. F6 ಮಾಡಿದ್ರೆ ಟಾಪ್ 5 ಬೈಯರ್ ಯಾರಿದ್ದಾರೆ, ಟಾಪ್ 5 ಸೆಲ್ಲರ್ ಯಾರಿದ್ದಾರೆ, ಇಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಸಿಕ್ಬಿಡುತ್ತೆ ಆಕ್ಸಿಸ್ ಬ್ಯಾಂಕ್. ನೋಡಿ ಇಲ್ಲಿ ಯಾವ ಕ್ವಾಂಟಿಟಿ ಟ್ರೇಡ್ ಆಗ್ತಾ ಇದೆ, ಇವತ್ತು ಓಪನ್ ಹೈ ಲೋ ಕ್ಲೋಸ್ ಏನಿದೆ, 1 ಇಯರ್ ಲೋ ಏನಿದೆ, 1 ಇಯರ್ ಹೈ ಏನಿದೆ. ಸೊ ಇವತ್ತಿಂದು ಲಿಮಿಟ್ಸ್ ಅಂತ ಇರುತ್ತೆ. ಇವತ್ತು ಆಕ್ಸಿಸ್ ಬ್ಯಾಂಕ್ ಮ್ಯಾಕ್ಸಿಮಮ್ ಟ್ರೇಡ್ ಆದ್ರೆ ಎಲ್ಲಿವರೆಗೂ ಹೋಗುತ್ತೆ? 465. ಮ್ಯಾಕ್ಸಿಮಮ್ ಡೌನ್ ಸೈಡ್ ಹೋದ್ರೆ ಎಲ್ಲಿವರೆಗೂ ಹೋಗುತ್ತೆ? 380 ರೂಪೀಸ್. ಈ ತರ ನಿಮ್ಗೆ ಲಿಮಿಟ್ಸ್ ನ ಸೆಟ್ ಮಾಡೋದನ್ನ ನಾವು ನೋಡ್ಬೋದು. ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್ ಸರ್ಕ್ಯೂಟ್ ನ ಸೆಟ್ ಮಾಡಿರ್ತಾರೆ. ಆ ರೇಂಜ್ ಅಲ್ಲಿ ಸೊ ಆಕ್ಸಿಸ್ ಬ್ಯಾಂಕ್ ಟ್ರೇಡ್ ಆಗ್ತಾ ಇರುತ್ತೆ. ಇದೆಲ್ಲ ನಾವು ಇಲ್ಲಿ ನೀವು ತಿಳ್ಕೊಳ್ಬಹುದು. ಸೊ ರೈಟ್, ಕಂಪನಿ ಫೇಸ್ ವ್ಯಾಲ್ಯೂ, ಸ್ಕ್ರಿಪ್ಟ್ ಕೋಡ್ ಪ್ರತಿಯೊಂದು ನಾವು ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ರೈಟ್, ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಬೈ ಗೊತ್ತಾಯ್ತು, ಸೆಲ್ ಗೊತ್ತಾಯ್ತಲ್ವಾ. ಈಗ ನಾನು ಏನ್ ಮಾಡ್ತಾ ಇದೀನಿ, ಯಾವುದೇ ಒಂದು ಆರ್ಡರ್ ನ ಪ್ಲೇಸ್ ಮಾಡಿದ್ಮೇಲೆ ನಾನು ಫಸ್ಟ್ ಬಂದು ಆರ್ಡರ್ ಬುಕ್ ನೋಡ್ತೀನಿ. ಎಸ್, ಇಲ್ಲೇನು ಇಲ್ಲ ಅಲ್ವಾ, ಅಂದ್ರೆ ನಾನು ಯಾವ್ದು ಫ್ರೆಶ್ ಆರ್ಡರ್ ಹಾಕಿಲ್ಲ ಅಂತ. ಸೆಕೆಂಡ್ ನಾನು ಏನ್ ಮಾಡ್ತಾ ಇದೀನಿ, ಟ್ರೇಡ್ ಬುಕ್ ಬರ್ತಾ ಇದೀನಿ.
ಇಲ್ಲಿ ಬೈ ಕೌಂಟ್ ಸೆಲ್ ಕೌಂಟ್ ಇದೆಯಾ, ಎರಡು 0 ಆಗಿದ್ಯಾ, ದೆನ್ ರೈಟ್ ಅಂತ ಅರ್ಥ. ಇಲ್ಲಿ ನೋಡಿ ಬೈ ಸೆಲ್ ಇದೆಯಾ, ಇದೆಲ್ಲ ಕ್ರಾಸ್ ಕನೆಕ್ಷನ್ ಮಾಡ್ಬೇಕು ನೀವು ಇಂಟರ್ನೆಟ್ ಟ್ರೇಡ್ ಮಾಡೋರು. ಬೈ ಸೆಲ್ ಆಗಿದ್ಯಾ, ಒಂದೊಂದು ಕ್ವಾಂಟಿಟಿ ಇದೆಯಾ, ಕರೆಕ್ಟ್. ಸಪೋಸ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ, ವ್ಯಾಲ್ಯೂ ಪ್ಲಸ್ ಅಲ್ಲಿ ತಗೊಂಡು ನಾರ್ಮಲ್ ಅಲ್ಲಿ ಸೇಲ್ ಮಾಡಿದೀರಾ, ನಾರ್ಮಲ್ ಅಲ್ಲಿ ತಗೊಂಡು ವ್ಯಾಲ್ಯೂ ಪ್ಲಸ್ ಪ್ರಾಡಕ್ಟ್ ಟೈಪ್ ಏನಾದ್ರು ಚೇಂಜ್ ಮಾಡಿದೀರಾ ಅನ್ಕೊಳ್ಳಿ, ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ಬೈ ಅನ್ನೋದು ಇಲ್ಲಿ ಮೇಲ್ಗಡೆ ಇರುತ್ತೆ, ಸೆಲ್ ಅನ್ನೋದು ಈ ಕಡೆ ಇರುತ್ತೆ. ಸೊ ಎರಡು ಬೇರೆ ಬೇರೆ ಕಡೆ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗ್ಬೇಕು ನಾನೇನೋ ಮಿಸ್ಟೇಕ್ ಆಗಿದೆ ಅಂತ, ರೈಟ್. ನೋಡಿ ಇಲ್ಲಿ ಬಂದ್ರೆ ಇಲ್ಲಿ ಕಾಣಿಸುತ್ತೆ ಪ್ರಾಡಕ್ಟ್ ಟೈಪ್ ಯಾವ್ದ್ರಲ್ಲಿ ಮಾಡಿದೀರಾ, ನಾರ್ಮಲ್ ಅಲ್ಲಿ ಬೈ ಮಾಡಿದೀರಾ, ನಾರ್ಮಲ್ ಅಲ್ಲಿ ಸೆಲ್ ಮಾಡಿದೀರಾ. ಪ್ರಾಡಕ್ಟ್ ಚೇಂಜ್ ಆದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನಾರ್ಮಲ್ ಬೈ. ಸೊ ನೀವೇನಾದ್ರು ವ್ಯಾಲ್ಯೂ ಪ್ಲಸ್ ಡೆಲಿವರಿ ಚೇಂಜ್ ಆಗಿದ್ರೆ ಇಲ್ಲಿ ಕಾಣಿಸುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ನೋಡಿ, ಇಲ್ಲಿ ನೆಟ್ ಪೊಸಿಷನ್ ಬರ್ಬೇಕು. ಅಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ರಿಫ್ರೆಶ್ ಮಾಡ್ತಾ ಇದೀನಿ, ನೆಟ್ ಪೊಸಿಷನ್ ರಿಫ್ರೆಶ್ ಮಾಡಿದೆ. ಈಗ ನೋಡಿ ನಾನು ಕನ್ವರ್ಟ್ ಮಾಡಿದ್ರೆ ಏನಂತ ತೋರಿಸ್ತಾ ಇದೆ, ಆಲ್ರೆಡಿ ನಾನು ಬೈ ಸೆಲ್ ಮಾಡಾಗೋಗಿದೆ. ಸೊ ಆಲ್ಮೋಸ್ಟ್ ಕನ್ವರ್ಟ್ ಮಾಡಕ್ ಬರಲ್ಲ ಅದು. ನೋಡಿ ಇಲ್ಲಿ ಬೈ ಪ್ರೈಸ್ ಎಷ್ಟಿದೆ, 27.8. ನನ್ನ ಸೆಲ್ಲಿಂಗ್ ರೇಟ್ ಎಷ್ಟಿದೆ, 28.65. ಈಗ ನೋಡಿ ಈ ಕಡೆ ಬರ್ತಾ ಇದೀನಿ, ನನ್ನ ಪ್ರಾಫಿಟ್ ಏನಿದೆ ಅಂತ ನೋಡೋಣ. 80 ಪೈಸಾ ಇಸ್ ಮೈ ಪ್ರಾಫಿಟ್. ಕಾಣಿಸ್ತಾ ಇದೆಯಾ, ನಿಂತೋಗಿದ್ಯಾ? ಇದು ನಿಂತೋಗಿದೆ ಅಂತ ಹೇಳಿದ್ರೆ ನೀವು ಯಾವ್ದು ಪೊಸಿಷನ್ ಅಲ್ಲಿ ಇಲ್ಲ ಅಂತ ಅರ್ಥ. ಇದೇನಾದ್ರು 5 ಪೈಸಾ 10 ಪೈಸಾ ₹1 ರನ್ ಆಗ್ತಾ ಇದೆ ಅಂದ್ರೆ ಸ್ಟಿಲ್ ನೀವು ಪೊಸಿಷನ್ ಅಲ್ಲಿ ಇದ್ದೀರಾ. ಇದು ಯಾರಿಗೆ ಇಂಪಾರ್ಟೆಂಟ್, ಯಾರು ಡೇ ಟ್ರೇಡಿಂಗ್ ಮಾಡ್ತಾ ಇದಾರೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದನ್ನ ನೀವು ನೋಡ್ಕೊಳ್ಬೇಕು. ಸೊ ಜನರಲ್ ಆಗಿ ದಿಸ್ ಅ ಒನ್ ಸೆಗ್ಮೆಂಟ್ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಇವತ್ತು ನಾವು ನೋಡಿದ್ದು ಈಕ್ವಿಟಿ ಸೆಗ್ಮೆಂಟ್, ರೈಟ್. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಆಪ್ಷನ್ ಆರ್ಡರ್ ಹಾಕೋದು ಹೇಗೆ, ಸೊ ಏನು ಅಂತ ತೋರಿಸ್ಕೊಡ್ತೀನಿ. ಈಗ ಜನರಲ್ ಆಗಿ ಕ್ಲೋಸ್ ಮಾಡ್ತಾ ಇದೀನಿ. ಈ ಒಂದು ಸೆಷನ್ ಅಲ್ಲಿ ನಾವು ನಿಮ್ಗೆ ಸೊ ಈಕ್ವಿಟಿ ಆರ್ಡರ್ ನ ಹೇಗೆ ಪ್ಲೇಸ್ ಮಾಡಬೇಕು, ವ್ಯಾಲ್ಯೂ ಪ್ಲಸ್ ಅಂದ್ರೆ ಏನು, ನಾರ್ಮಲ್ ಅಂದ್ರೆ ಏನು, ಮಾರ್ಜಿನ್ ಅಂದ್ರೆ ಏನು, ಇದಿಷ್ಟು ಅರ್ಥ ಆಯ್ತಲ್ವಾ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ಪ್ರಾಡಕ್ಟ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಬೇಕಂದ್ರೆ ಅಪ್ಲೋಡ್ ಮಾಡ್ಕೊಡ್ತೀನಿ, ರೈಟ್. ಸೊ ಆಸ್ ಆಫ್ ನೌ ಇವತ್ತು ನಾವು ಇದನ್ನ ತೋರಿಸ್ಕೊಟ್ವಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನ ನಿಫ್ಟಿನ ಹೇಗೆ ಪ್ಲಾಟ್ ಮಾಡ್ಬೇಕು ಇಲ್ಲಿ, ಸೊ ಇದೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ, ಅದನ್ನ ನೀವು ನೋಡ್ಬೋದು. ಅದರಲ್ಲೇ ಕಂಟಿನ್ಯೂಷನ್ ಈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೊ ನಮ್ಮ ಒಂದು ಮೋತಿಲಾಲ್ ಅಲ್ಲಿ ಕೆಲವೊಂದು ಸ್ಕ್ರೀನರ್ಸ್ ನ ಅಡಾಪ್ಟ್ ಮಾಡಿದ್ದಾರೆ. ಚಾರ್ಟ್ ಚೆನ್ನಾಗಿದೆ, ಅಡ್ವಾನ್ಸ್ ಚಾರ್ಟ್ ನೋಡಿ. ಫಾರ್ ಎಕ್ಸಾಂಪಲ್ ದಿಸ್ ಕಾಲ್ ಚಾರ್ಟ್. ಈ ಚಾರ್ಟ್ ನೆಲ್ಲ ಹೇಗೆ ಪ್ಲಾಟ್ ಮಾಡಬೇಕು, ಸಿಗ್ನಲ್ಸ್ ನಾವೊಂದು ಕ್ರಿಯೇಟ್ ಮಾಡಿದೀವಿ, ಇದನ್ನೆಲ್ಲ ಹೇಗೆ ನಿಮ್ಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇಲ್ಲಿವರೆಗೂ ತೋರಿಸ್ಕೊಟ್ಟಿದ್ದೀನಿ. ಸೊ ಒಂದ್ ಸೆಕೆಂಡ್, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಗೆ ಏನಾದ್ರು ಬೇರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ್ದಾದ್ರು ಕಂಪನಿ ಬಗ್ಗೆ ಅನಾಲಿಸಿಸ್ ಆಗ್ಬೋದು, ಅಥವಾ ಯಾವ್ದಾದ್ರು ಒಂದು ನಾಲೆಡ್ಜಬಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಒಂದು ಇಂಡಿಕೇಟರ್ ಆಗ್ಬೋದು, ಸೊ ಎಂಟ್ರಿ ಎಕ್ಸಿಟ್ ಆಗ್ಬೋದು, ಕೆಳಗಡೆ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.